ರಾಜಧಾನಿ ಬೆಂಗಳೂರಲ್ಲಿ ಕಾರುಗಳಲ್ಲಿ ದುಡ್ಡು ಪತ್ತೆಯಾದಂಥ ಕೇಸಿಗೆ ಸಂಬಂಧಿಸಿದಂತೆ ಈಗ ಒಂದಿಷ್ಟು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಜಯನಗರದಲ್ಲಿ ಕೋಟಿ ಕೋಟಿ ಹಣ ಕಾರಲ್ಲಿ ಪತ್ತೆಯಾದಂಥ ಕೇಸಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ನಮಗೆ ಕರೆ ಬಂದ 3 ನಿಮಿಷಕ್ಕೆ ನಾವು ಸ್ಪಾಟಿಗೆ ಬಂದ್ವಿ. ಆ ಸಂದರ್ಭ ಸ್ಕೂಟರ್ನಿಂದ ಫಾರ್ಚುನರ್ಗೆ ಹಣ ಶಿಫ್ಟ್ ಮಾಡ್ತಾ ಇದ್ರು ಅಂತ ಚುನಾವಣಾಧಿಕಾರಿ ಮೌನೀಶ್ ಮೌದ್ಗಿಲ್ ಮಾಹಿತಿ ಕೊಟ್ಟಿದ್ದಾರೆ. ನಮಗೆ ದುಡ್ಡು ಸಾಗಿಸಲಾಗ್ತಿದೆ ಅನ್ನೋ ಮಾಹಿತಿ ಬಂತು. ಜಯನಗರ ರೌಂಡ್ಸ್ನಲ್ಲಿ ನಾನಿದ್ದೆ. ಆ ಸಂದರ್ಭದಲ್ಲಿ ಸ್ಕೂಟರ್ನಿಂದ ಫಾರ್ಚುನರ್ ಕಾರಿಗೆ ದುಡ್ಡನ್ನ ಶಿಫ್ಟ್ ಮಾಡ್ತಾ ಇದ್ರು. ಇನ್ನು ದಾಖಲೆ ತೋರಿಸಿ ಅಂತ ಹೇಳಿದಾಗ ಫಾರ್ಚುನರ್ ಕಾರಲ್ಲಿ ಇದ್ದವರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅಂತ ಚುನಾವಣಾಧಿಕಾರಿ ನಿಖಿತಾ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಂಜುನಾಥ್ ನೋಡ್ತಾ ಇದ್ದೀರಿ ದೃಶ್ಯಗಳನ್ನ. 2 ಕಾರು, ಒಂದು ವೋಕ್ಸ್ವ್ಯಾಗನ್ ಪೋಲೋ, ಮತ್ತೊಂದು ಮರ್ಸಿಡಿಸ್ ಬೆಂಜ್. ಈ 2 ಕಾರನ್ನ ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ, ಚುನಾವಣಾಧಿಕಾರಿಗಳು ತನಿಖೆ ಮಾಡಿದಂಥ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದರೊಳಗೆ ದುಡ್ಡು ಪತ್ತೆಯಾಗಿತ್ತು. ಚುನಾವಣಾಧಿಕಾರಿಗಳಿಗೆ ಮಾಹಿತಿ ಬಂದಿತ್ತು, ಅಂದರೆ ಇಲ್ಲಿ ದುಡ್ಡು ಶಿಫ್ಟ್ ಮಾಡ್ತಾ ಇದ್ದಾರೆ ಕಾರಿಂದ ಕಾರಿಗೆ ಅನ್ನೋ ಮಾಹಿತಿಯನ್ನು ಸ್ಥಳೀಯರು ಕೊಟ್ಟಿದ್ರು. ಆ ಮಾಹಿತಿಯ ಆಧಾರದ ಮೇಲೆ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿದಾಗ ಕಾರೊಳಗೆ ದುಡ್ಡಿರೋದು ಪತ್ತೆಯಾಗಿದೆ. ಇಲ್ಲಿ ಆ ಕಾರಲ್ಲಿದ್ದವರನ್ನು ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಸಮರ್ಪಕವಾದಂಥ ಉತ್ತರವನ್ನು ಅವರು ಕೊಟ್ಟಿಲ್ಲ. ದಾಖಲೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ದಾಖಲೆಗಳನ್ನು ಕೊಟ್ಟಿಲ್ಲ. ಆ ನಂತರ ಚುನಾವಣಾಧಿಕಾರಿಗಳ ಪ್ರಶ್ನೆಗೆ ತಡಬಡಾಯಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸ್ಥಳದಿಂದ ಕಾರನ್ನು ಅಲ್ಲೇ ಬಿಟ್ಟು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಯಾರಿಗೆ ಸೇರಿದ್ದು, ಏನು ಕತೆ ಅನ್ನೋದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಒಂದಿಷ್ಟು ಮಾಹಿತಿಯನ್ನು ಅಧಿಕಾರಿಗಳು ಹಂಚಿಕೊಂಡಿದ್ದಾರೆ. ಅವರು ಹೇಳಿರೋ ಪ್ರಕಾರ ಸ್ಕೂಟರ್ ಒಂದಿತ್ತು, ಫಾರ್ಚುನರ್ ಒಂದಿತ್ತು. ಸ್ಕೂಟರ್ನಿಂದ ಫಾರ್ಚುನರ್ಗೆ, ಫಾರ್ಚುನರಿಂದ ಬೇರೆ ಬೇರೆ ಕಾರುಗಳಿಗೆ ದುಡ್ಡನ್ನು ಶಿಫ್ಟ್ ಮಾಡಲಾಗ್ತಾ ಇತ್ತು ಅನ್ನೋ ಮಾಹಿತಿಯನ್ನು ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಅಂಕಿತಾ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದಂಗೆ ಚುನಾವಣಾ ಅಧಿಕಾರಿಗಳು ಕೂಡ ಭರ್ಜರಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅದರಂತೆ ಜಯನಗರದ 4th ಬ್ಲಾಕ್ನಲ್ಲಿ ಇವತ್ತು ಕಾರ್ಯಾಚರಣೆಯನ್ನ ಮಾಡಿ ಕೋಟಿ ಕೋಟಿ ಹಣವನ್ನ ಸೀಸ್ ಮಾಡಿದ್ದಾರೆ. ಅಷ್ಟಕ್ಕೂ ಅಧಿಕಾರಿಗಳಿಗೆ ಹೇಗ್ ಮಾಹಿತಿ ಸಿಕ್ಕಿತ್ತು, ಹಣ ಎಲ್ಲಿಂದ ಎಲ್ಲಿಗೆ ಸಾಗಿಸ್ತಾ ಇದ್ರು ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಸದ್ಯ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದು ಜಯನಗರ ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲಿರುವಂತಹ 4th ಬ್ಲಾಕ್ನ ರಸ್ತೆ. ಈ ರಸ್ತೆಯಲ್ಲಿ ಇವತ್ತು ಅಧಿಕಾರಿಗಳಿಗೆ ಒಂದು ಮಾಹಿತಿ ಬರುತ್ತೆ. ಯಾರೋ ಕರೆ ಮಾಡಿಬಿಟ್ಟು ಹಣವನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಬರುತ್ತೆ. ತಕ್ಷಣ ಕರೆ ಬಂದಂತಹ 3 ನಿಮಿಷದಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ. ಭೇಟಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಹಣದ ಒಂದು ಚೀಲ ಏನಿದೆ ಅದನ್ನ ನೋಡ್ತಾರೆ. ಆ ಸಂದರ್ಭದಲ್ಲಿ ಒಂದು ಫಾರ್ಚುನರ್ ಗಾಡಿ ಕೂಡ ಇರುತ್ತೆ. ಆ ಫಾರ್ಚುನರ್ ಗಾಡಿಯಲ್ಲಿ ಇದ್ದಂಥವರನ್ನ ಎಂಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನು ಇದೆ ಬ್ಯಾಗ್ ಅಲ್ಲಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ಅವರು ಮಾವಿನ ಹಣ್ಣು ಇದೆ ಅಂತ ಹೇಳ್ತಾರೆ. ಸ್ವಲ್ಪ ಡೌಟ್ ಬಂದು ಬ್ಯಾಗ್ ಅನ್ನ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಹಣ ಇರೋದು ಕನ್ಫರ್ಮ್ ಆಗುತ್ತೆ. ಮತ್ತೆ ಎಂಕ್ವೈರಿ ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ಫಾರ್ಚುನರ್ ಗಾಡಿಯಲ್ಲಿದ್ದಂತಹ 5 ಜನ ಜೊತೆಗೆ ವೆಹಿಕಲ್ ಏನಿದೆ ಅದರ ಸಮೇತ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇನ್ನೊಂದು ಕಡೆ ಅದೇ ಸಂದರ್ಭದಲ್ಲಿ ಮರ್ಸಿಡಿಸ್ ಬೆಂಜ್ ಕಾರ್ ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು ವಿಜುವಲ್ಸ್ ಅಲ್ಲಿ. ಒಟ್ಟು 3 ಕಾರು, ಅಂದ್ರೆ ಈಗಾಗಲೇ ನಾನು ಹೇಳಿದ ಹಾಗೆ ಫಾರ್ಚುನರ್, ಮರ್ಸಿಡಿಸ್ ಬೆಂಜ್ ಹಾಗೆ ವೋಕ್ಸ್ ವ್ಯಾಗನ್ ಪೋಲೋ ಗಾಡಿ ಏನಿದೆ ಆ ಒಂದು ಗಾಡಿಯಿಂದ ಹಣವನ್ನ 2 ವೀಲರ್ಗೆ, ದ್ವಿಚಕ್ರ ವಾಹನಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಈ ಮರ್ಸಿಡಿಸ್ ಬೆಂಜ್ ಇದೆಯಲ್ಲ, ಈ ಗಾಡಿಯನ್ನ ನಿನ್ನೆ ಅಷ್ಟೇ ಡೆಲಿವರಿ ತಗೊಂಡಿದ್ದಾರೆ. ಇನ್ನೂ ಕೂಡ ಆ ಕಾರಿನ ಹಾರ ಏನಿದೆ ಹಾರವನ್ನ ಕೂಡ ಬದಲಾಯಿಸಿಲ್ಲ. ಅಧಿಕಾರಿಗಳು ಕೂಡ ಈ ಒಂದು ಕಾರಿನ ಗ್ಲಾಸ್ ಅನ್ನ ಒಡೆದು ಹಾಕಿ ಒಳಗಡೆ ಲಾಕ್ ಓಪನ್ ಮಾಡ್ಕೊಂಡು ಒಳಗಡೆ ಇದ್ದಂತಹ ಬ್ಯಾಗ್ ಅನ್ನ, ಅಂದ್ರೆ ರೆಡ್ ಕಲರ್ ಬ್ಯಾಗ್ ಏನಿದೆ ಆ ಒಂದು ಬ್ಯಾಗ್ ಅನ್ನ ಸೀಸ್ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಹಣ ಇರುವಂತದ್ದು ಪತ್ತೆಯಾಗಿದೆ. ಈಗ 3 ಗಾಡಿಗಳಲ್ಲಿ ಒಟ್ಟು 3 ಬ್ಯಾಗ್ ಏನಿದೆ 3 ಬ್ಯಾಗ್ ಅನ್ನ ಸೀಸ್ ಮಾಡಿದ್ದಾರೆ. ಆ 3 ಬ್ಯಾಗ್ಗಳಿದ್ದಂತಹ ಹಣ ಏನಿದೆ ಅದನ್ನ ಈಗಾಗಲೇ ಜಯನಗರ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಿ ಅದನ್ನ ಕೌಂಟಿಂಗ್ ಮಾಡೋದಕ್ಕೂ ಕೂಡ ಶುರು ಮಾಡಿದ್ದಾರೆ. ಒಟ್ಟು 1 ಕೋಟಿಗೂ ಅಧಿಕ ಹಣ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ.
ಸದ್ಯಕ್ಕೆ ಕೌಂಟಿಂಗ್ ಮುಂದುವರೆದಿದೆ. ಸದ್ಯ ನೀವು ನೋಡಿರುವಂತದ್ದು ಈಗ ಮರ್ಸಿಡೀಸ್ ಬೆಂಜ್ ಕಾರು, ಇನ್ನೂ ಒಂದು ಕಾರ್ ಇದೆ ಪೋಲೋ ಕಾರು, ಜೊತೆಗೆ ಒಂದು ದ್ವಿಚಕ್ರ ವಾಹನ ಇದೆ. ಅದ್ರ ಬಗ್ಗೆ ಮುಂದಿನ ಹಂತದಲ್ಲಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಈಗಾಗಲೇ ಹಣ ಜಪ್ತಿ ಆಗಿರುವ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗಿದ್ದೆ. ಇನ್ನೊಂದು ಕಾರು ಈಗಾಗಲೇ ಜಯನಗರ ಪೊಲೀಸ್ ಠಾಣೆಯ ಮುಂಭಾಗ ಸೀಸ್ ಮಾಡಿ ನಿಲ್ಲಿಸಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇದೇ ಗಾಡಿ KA03 ಹಾಗೆ MX4899 ನಂಬರ್ ಪ್ಲೇಟ್ ಇರುವಂತಹ ಗಾಡಿ ಇದು ಸೋಮಶೇಖರ್ ಅನ್ನೋರಿಗೆ ಸೇರಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಸಿಗ್ತಾ ಇದೆ. ಸದ್ಯ ಪೊಲೀಸರು ಕೂಡ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಇನ್ನು ಈ ಕಾರಿನ ಗ್ಲಾಸ್ ಅನ್ನ ಕೂಡ ಪೊಲೀಸರು ಒಡೆದು ಹಾಕಿದ್ದಾರೆ. ಅಂದ್ರೆ ಈ ಕಾರಿನ ಲಾಕ್ ಅನ್ನ ಓಪನ್ ಮಾಡೋದಕ್ಕೆ ಈ ರೀತಿಯಾಗಿ ಹೊಡೆದು ಹಾಕಿ ಕಾರಿನ ಡೋರ್ ಅನ್ನ ಅಧಿಕಾರಿಗಳು ಓಪನ್ ಮಾಡಿ ಒಳಗಡೆ ಇದ್ದಂತಹ ಬ್ಯಾಗ್ ಅನ್ನ ಕೂಡ ಈಗಾಗಲೇ ಸೀಸ್ ಮಾಡಿರುವಂತದ್ದು. ಸದ್ಯ ಈ ಒಂದು ಕಾರನ್ನ ಆಧರಿಸಿ, ಜೊತೆಗೆ ಈ ಕಾರಿನ ನಂಬರ್ ಅನ್ನ ಆಧರಿಸಿ ಅಧಿಕಾರಿಗಳು ಈಗಾಗಲೇ ಕಾರು ಮಾಲೀಕರಿಗೆ ನೋಟಿಸ್ ಅನ್ನ ಕೂಡ ಕೊಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಯಾಕೆಂತಂದ್ರೆ ಟೋಟಲ್ 3 ಗಾಡಿ ಇರೋದ್ರಿಂದ ಸದ್ಯ ಯಾರಿಗೆ ಹಣವನ್ನ ಇವರು ಸಾಗಿಸ್ತಾ ಇದ್ರು, ಜೊತೆಗೆ ಯಾತಕ್ಕಾಗಿ ಸಾಗಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೇಳಿ, ಜೊತೆಗೆ ಹಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ದಾಖಲೆಯನ್ನ ಒದಗಿಸೋದಕ್ಕೂ ಕೂಡ ಸೂಚನೆಯನ್ನ ಕೊಡ್ತಾರೆ. ಈಗಾಗಲೇ ಜಯನಗರ ಪೊಲೀಸ್ ಠಾಣೆಯನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಇಲ್ಲಿ 2 ಕೌಂಟಿಂಗ್ ಮಿಷಿನ್ಗಳ ಮೂಲಕ ಜಪ್ತಿ ಮಾಡಿರುವಂತಹ ಹಣ ಏನಿದೆ, ಕೋಟಿ ಹಣ, ಅದನ್ನ ಕೂಡ ಕೌಂಟಿಂಗ್ ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಷ್ಟು ಹಣವನ್ನ ಸೀಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಅದನ್ನ ಹೊರತುಪಡಿಸಿ ಒಂದು ದ್ವಿಚಕ್ರ ವಾಹನವನ್ನ ಕೂಡ ಈಗಾಗಲೇ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಅಂದ್ರೆ ಫಾರ್ಚುನರ್ ಕಾರಿನಿಂದ ದ್ವಿಚಕ್ರ ವಾಹನಕ್ಕೆ ಹಣವನ್ನ ಶಿಫ್ಟ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇನ್ನು ಠಾಣೆಯ ಮುಂಭಾಗ ಅಂದ್ರೆ ಹೊರಭಾಗದಲ್ಲಿ ಈ ಒಂದು ವೆಹಿಕಲ್ ಅನ್ನ ನಿಲ್ಲಿಸಿದ್ದಾರೆ, ದ್ವಿಚಕ್ರ ವಾಹನ. ಅದರ ನಂಬರ್ ಕೂಡ ನೋಟ್ ಆಗಿದೆ. ಇದು ಧನಂಜಯ ಅನ್ನೋರಿಗೆ ಸೇರಿರುವಂತಹ ವೆಹಿಕಲ್ ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇದೆ. KA02 KJ3899 ನಂಬರಿನ ಈ ಒಂದು ಗಾಡಿ. ಸದ್ಯ ಈ 3 ಗಾಡಿ ಏನ್ ಸೀಸ್ ಮಾಡಿದ್ದಾರೆ, ಆ ಒಂದು ವೆಹಿಕಲ್ಗಳ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಮುಂದಿನ ಹಂತದಲ್ಲಿ ಈ ನಂಬರ್ ಅನ್ನ ಆಧರಿಸಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಅವರನ್ನ ವಿಚಾರಣೆಗೆ ಕರೀತಾರೆ. ಜೊತೆಗೆ ಜಪ್ತಿಯಾದಂತಹ ಹಣ ಯಾರಿಗೆ ಸೇರಿರುವಂತದ್ದು, ಜೊತೆಗೆ ಆ ಹಣಕ್ಕೆ ಪೂರಕವಾದ ದಾಖಲೆ ಇದೆಯಾ ಅನ್ನೋದು ಮುಂದಿನ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಹೊಸಕೋಟೆ ಜೊತೆ ಅಂಕಿತಾ ರೈ, ನ್ಯೂಸ್ ಫಾಸ್ಟ್, ಬೆಂಗಳೂರು. ಬೆಂಗಳೂರಿನ ಜಯನಗರದಲ್ಲಿ ಇವತ್ತು ಚುನಾವಣೆಯ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಕೋಟಿ ಹಣವನ್ನ ಸೀಸ್ ಮಾಡಿದ್ದಾರೆ. ಆ ಕಾರ್ಯಾಚರಣೆಯನ್ನ ಮಾಡಿರುವಂತಹ ಮಹಿಳಾ ಅಧಿಕಾರಿ ನನ್ನ ಜೊತೆ ಇದ್ದಾರೆ. ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಷ್ಟೊತ್ತಿಗೆ ನಿಮ್ಗೆ ಕಾಲ್ ಬಂತು? ಕಾಲ್ ಮಾಡಿದ ಬಳಿಕ ಆ ವ್ಯಕ್ತಿ ಏನ್ ಹೇಳಿದ್ರು ಮೇಡಮ್, ಏನಾಯ್ತು ಅಂತ ಹೇಳಿ? ನನಗೆ ಆಲ್ಮೋಸ್ಟ್ ಒಂದು 11:50 ನಂಗೆ ಕಾಲ್ ಬಂತು. ಸರ್ ಕಾಲ್ ಮಾಡಿ ನನಗೆ ಈ ಥರ ಸೀಸ್ ದುಡ್ಡಿದೆ, ಚೆಕ್ ಮಾಡಿ ಅಂತ ಹೇಳಿದ್ರು. ಅದು ಕಾಲ್ ಮೇಲೆ ಟಿಪ್ ಮೇಲೆ ಬಂದಿದ್ದು ಅಷ್ಟೇ. ನೀವು ಬಂದ ಟೈಮಲ್ಲಿ ಇಲ್ಲಿ ಎಷ್ಟು ವೆಹಿಕಲ್ ಇತ್ತು? ವೆಹಿಕಲ್ ಅಲ್ಲಿ ಯಾರ್ಯಾರು ಇದ್ರು ಅಂತ ಹೇಳಿ. ಸರ್ ಇದ್ದಾರೆ, ಸರ್ನು ಜೊತೆಗೆ ಮಾಡಿದ್ದು. ಸೊ ಆ ಒಂದು ವೆಹಿಕಲ್ ಇತ್ತು. ಸೊ ಆ ವೆಹಿಕಲಲ್ಲಿ ಇನ್ನೊಂದು ವೆಹಿಕಲಿಂದ ಟ್ರಾನ್ಸ್ಫರ್ ಆಗ್ತಾಯಿತ್ತು. ಆವಾಗ ಒಂದು ಕ್ಯಾಶ್ ಸೀಸ್ ಮಾಡಿದ್ವಿ. ಆಮೇಲೆ ಒಂದು ವೋಕ್ಸ್ ವ್ಯಾಗನಲ್ಲಿ ಇತ್ತು, ಮತ್ತು ಇನ್ನೊಂದು ಬೆಂಜಲ್ಲಿತ್ತು. FSC ಮತ್ತು ನಮ್ಮ ARO ಇವರು ಜೊತೆಗೆ ಎಲ್ಲರೂ ಸೇರಿಸಿ ಸೀಸ್ ಮಾಡಿದ್ದು. ಮೇಡಮ್, ದುಡ್ಡು ಯಾವುದರಿಂದ ಯಾವುದಕ್ಕೆ ಶಿಫ್ಟ್ ಮಾಡ್ತಾ ಇದ್ರು? ಯಾವ ವೆಹಿಕಲಿಂದ? ಒಂದು 2 ವೀಲರಿಂದ ಫಾರ್ಚುನರ್ಗೆ ತೊಗೊಂಡು ಹೋಗ್ತಾಯಿದ್ರು. ಬಟ್ ಫಾರ್ಚುನರ್ ಸಿಗಲಿಲ್ಲ. ಅದನ್ನು ಪೊಲೀಸ್ ಅವ್ರಿಗೆ ಹೇಳಿದ್ದೀವಿ, ನಂಬರ್ ಕೊಟ್ಟಿದ್ದೀವಿ, ಅವ್ರು ಅದನ್ನು ಸೀಸ್ ಮಾಡ್ತಾರೆ. ಮಿಕ್ಕಿದ್ದು ಇನ್ನು ವೋಕ್ಸ್ ವ್ಯಾಗನ್ ಮತ್ತು ಬೆಂಜ್ ಏನಿದೆ ಅದನ್ನು ನಾವು ಸೀಸ್ ಮಾಡಿದ್ದೀವಿ. ಮೇಡಮ್, ನೀವು ಅಲ್ಲಿ ಹೋಗಿ ಎಂಕ್ವೈರಿ ಮಾಡಿದಾಗ ಅವ್ರು ಏನು ಹೇಳಿದ್ರು? ಮಾವಿನ ಹಣ್ಣೇನೋ ಇದೆ ಅಂತಂದ್ರೆ? ಅದು ಮಾವಿನ ಹಣ್ಣಿದೆ ಅಂತ ಹೇಳಿದ್ರು. ಬಟ್ ಬ್ಯಾಗ್ ತೊಗೊಂಡ್ಮೇಲೆ ದೆನ್ ವಿ ಫೌಂಡ್ ಇಟ್ ವಾಸ್ ಅ ಮನಿ ಅಂತ. ಸೊ ಅದಕ್ಕೆ ಸೀಸ್ ಮಾಡೋದು. ಇವತ್ತು ಬೆಳಗ್ಗೆ ನಮಗೆ ಒಂದು ನಿರ್ದಿಷ್ಟವಾದ ಒಂದು ಕಾಲ್ ಬಂದಿತ್ತು. ಇಲ್ಲಿ 2 ವೆಹಿಕಲ್ ನಿಂತಿದೆ, ಆ ವೆಹಿಕಲಲ್ಲಿ ಹಣ ಇರಬಹುದು. ನಾನು ತಕ್ಷಣ ಮೇಡಮ್ ಹತ್ರ ಕಾಲ್ ಮಾಡಿದೆ. ಮೇಡಮ್ ನಿಖಿತಾ ಹತ್ರ ಕಾಲ್ ಮಾಡಿದಾಗ ನನಗೂ ಮಾಹಿತಿ ಬಂದಿದೆ, ನಾನು ಆನ್ ದ ಸ್ಪಾಟ್ ಹೋಗ್ತಾ ಇದ್ದೀನಿ. ಬೈ ಚಾನ್ಸ್ ನಾನು BBMP ನೋಡಲ್ ಇದ್ದರೂ ಸಹ ಬೈ ಚಾನ್ಸ್ ನಾನು ಇಲ್ಲಿ ಜಯನಗರಲ್ಲಿ ಇದ್ದಾಗ ನಾನು ಕೂಡ ಸ್ಪಾಟ್ಗೆ ಬರ್ತಾ ಇದ್ದೀನಿ, ನೀವು ಹೋಗಿ ಮೇಡಮ್. ಈ ಘಟನೆದು ಹೀರೋ ಅಂದರೆ ಮೇಡಮ್ನೇ ಇದ್ದಾರೆ. ಸಿಂಗಲ್ ಹ್ಯಾಂಡೆಡ್ ಆಗಿ ಅವರು ಸ್ಪಾಟ್ಗೆ ವಿದಿನ್ 3 ನಿಮಿಷಲ್ಲಿ ಬಂದಿದ್ದರು. ಬಂದಾಗ ಅವರನ್ನ ಅಲ್ಲಿ ಸ್ಪಾಟಲ್ಲಿ ಒಂದು ಬೈಕ್ ಸ್ಕೂಟರ್ ಮೇಲೆ ಒಂದು ಬ್ಯಾಗಲ್ಲಿ ಹಣ ಇಟ್ಕೊಂಡು ಯಾರು ಒಂದು ಫಾರ್ಚುನರ್ಗೆ ಶಿಫ್ಟ್ ಮಾಡಿದಾಗ ಅವರು ಸಿಂಗಲ್ ಹ್ಯಾಂಡ್ ಹಿಡಿದಿದ್ದಾರೆ. ಹಿಡಿದ ಮೇಲೆ ಅವರು ಫಾರ್ಚುನರಲ್ಲಿ 5 ಜನ, ಮೇಡಮ್ ಸಿಂಗಲ್ ಅಲೋನ್ ಇದ್ರೂ ಸಹ ಓಡೋದ್ರು. 2 ವೆಹಿಕಲ್, ಒಂದು ಮರ್ಸಿಡೀಸ್, ಒಂದು ರೆಡ್ ಕಲರ್ದು ವಾಕ್ಸ್ ವ್ಯಾಗನ್ ಇಲ್ಲೇ ಬಿಟ್ಟು ಹೋಗಿದ್ರು. ಅದು ಲಾಕ್ ಇತ್ತು. ಸೊ ನಾನು ಅಷ್ಟೊಳಗೆ ಬಂದೆ ಮೇಡಮ್ ಜೊತೆನೆ. ಮೇಡಮ್ ಅದು ಒಂದು ಬ್ಯಾಗ್ ಹಿಡಿದಿದ್ರು, 2 ಬ್ಯಾಗ್ ಮತ್ತೆ
ಕಾರ್ ಒಳಗೆಯಿಂದ ಸಿಕ್ತು. ಆ ಬ್ಯಾಗ್ ಈಗ ನಾವು ಪೊಲೀಸ್ ಮತ್ತೆ ಪ್ರೊಸೀಜರ್ ಪ್ರಕಾರ ಸೀಜರ್ ಮಾಡಾಗಿದೆ, ಜಪ್ತಿ ಆಯಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.